ಒಂದಿಷ್ಟು ಸಿದ್ದರಾಮಯ್ಯ ಸೇಫ್ ಅಂತ ಹೇಳ್ಬೋದು. ಅದಂತೂ ಯಾವಾಗ ಮೇ 4 ನಂತರ ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿದ್ದು ಹೋಯ್ತಪ್ಪ ಅಂತಂದ್ರೆ ಸಹಜವಾಗಿ ಅದ್ರ ಇಫೆಕ್ಟ್ ಸಿದ್ದರಾಮಯ್ಯ ಮೇಲೆ ಆಗೋದು ಗ್ಯಾರಂಟಿ ಅದ. ಅದೇ ಕಾಲಕ್ಕೆ ದಾವಣಗೆರೆಯಲ್ಲಿ ಎಷ್ಟೇ ಕೆಲಸ ಇಲ್ಲ ಅಥವಾ ಬಿತ್ತಪ್ಪ ಅಂದ್ರೆ ಅದು DK ಶಿ ಅವ್ರ ಸಹಿತ ಪರಿಣಾಮ ಆಗುವಂಥದ್ದು. ಅದೇ ಕಾಲಕ್ಕೆ ಕಾಂಗ್ರೆಸ್ ಈ ಒಂದು ಬಾಗಲಕೋಟೆಯಲ್ಲಿ ಬಿದ್ದರೆ ಅದ್ರ ಪ್ರಭಾವ ನಮ್ಮ ಉಸ್ತುವಾರಿ ಸತೀಶ್ ಅವ್ರ ಮೇಲೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಅದೇನು ಇರಲಿ, ಯಾರಿಗೆ ಬಿಡುತ್ತದೋ ಆ ಮಾತು ಬೇರೆ. ಪಾರ್ಟಿಯನ್ನು 2028ರಲ್ಲಿ ಗೆಲ್ಲಿಸುವ ದಿಶೆಯಲ್ಲೇ ಯಾರು ಜನರಿಗೆ ಪ್ರೀತಿ ಅಂತವ್ರು ಯಾರಿದಾರ, ಆರ್ ವಿ ದೇಶಪಾಂಡೆ ಆಯಿತು, ಮುಂದೆ ಜಯಚಂದ್ರ ಅವರಾಯಿತು, ಕೋಟರೆಡ್ಡಿ ಅವರಾಯಿತು, ಇನ್ನೂ ಅನೇಕರು ಇದ್ದಾರೆ. ಅವರೆಲ್ಲ ವಿಶ್ವಾಸ ಇಟ್ಕೊಂಡ ಅವ್ರೊಳಗೆ ಯಾರು ಯೋಗ್ಯರಿದಾರ ಅವ್ರನ್ನ ತಮ್ಮ ಹೊಸ ಸಚಿವ ಸಂಪುಟ ತೊಗೊಂಡು ಕೆಲಸ ಮಾಡಬೇಕಾಗಿದ್ದು ಅದು ನಮ್ಮ ಮುಖ್ಯಮಂತ್ರಿಗಳ ಕರ್ತವ್ಯ. ಆದರೆ ಅದು ಕರ್ತವ್ಯಕರ ಅದರಲ್ಲಿ ಯಾರೋ ಭಿನ್ನ ಮತದವ್ರು ಹೊಂಟ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ವಿರೋಧ ಬರೋದು ಅಷ್ಟು ಸತ್ಯದ. ಈ ಎಲ್ಲ ನೆಲೆಗಟ್ಟಿನಾಗ ಈ ಒಂದು 20 ಜನ ಹಿರಿಯ MLAಗಳಿದ್ದಾರೆ ಅಂತ ಸುದ್ದಿ ಅದಾವ. ಆ 20 ಜನನ ತೊಗೊಳ್ಳಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ ಹಿರಿಯರನ್ನು. ಯಾಕಂದ್ರೆ ಅದಕ್ಕೆ ಹೊಸದಾಗಿ ಬಂದಂಥವ್ರನ್ನ ತೊಗೊಳ್ಬೇಕಾಗ್ತದೆ, ಎಲ್ಲರಿಗೂ ಪ್ರಾತಿನಿಧ್ಯ ಕೊಡ್ಬೇಕಾಗ್ತದೆ. ಆ ದಿಶೆಯಲ್ಲಿ ಯಾರಿಗೆ ಸಿಗ್ಬೋದು ಏನು ಸಿಗ್ಬೋದು ಅನ್ನೋದು ಈಗ ಹೇಳಿಕ್ಕೆ ಆಗೋದ್ರೆ ಯಾರಿಗೆ ಯಾವ ಖಾತೆ